ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿವಸ ಆದಮೇಲೆ ನನ್ನ ಒಂದು ಡೈಲಿ ರುಟೀನ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ, ಏನೆಲ್ಲ ಇರುತ್ತೆ ಅನ್ನೋದನ್ನ ಕೊನೆಯವರೆಗೂ ವಿಡಿಯೋ ನೋಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ. ಹಾಗೆ ತುಂಬಾ ಪಾಸಿಟಿವ್ ಕಮೆಂಟ್ಸ್ಗಳನ್ನೆಲ್ಲ ನನಗೆ ಮಾಡ್ತಾಯಿದ್ದೀರಾ. ತುಂಬ ಹೃದಯವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಇವತ್ತಿನ ದಿನ ಬೆಳಗ್ಗೆ ಎದ್ದ ತಕ್ಷಣ ಪ್ರವೀಣ್ ಅವರು ಹಸುಗೆ ಮುಸ್ರೆಲ್ಲ ಇಡೋದು, ಹಾಲು ಕರಿಯೋದೆಲ್ಲ ಮಾಡ್ತಾಯಿದ್ರು. ನಾನು ಅವರು ಕಾಫಿ ಕೇಳಿದ್ರು, ಹಾಗಾಗಿ ಅವ್ರಿಗೆ ಕಾಫಿ ಮಾಡಿಕೊಂಡು ಹಾಗೆ ಅಡುಗೆಗೆ ಏನು ಮಾಡಬೇಕು ಅಂತಲೂ ಕೂಡ ಪ್ಲ್ಯಾನ್ ಮಾಡ್ತಾಯಿದ್ದೆ. ಹಾಗೆ ನಾನು ಮಾಮೂಲಿ ನಿಮಗೆ ಗೊತ್ತಿರೋ ಹಾಗೆ ಕಾಫಿ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಹಾಲು ಈ ಥರದನ್ನು ನಾನು ರೂಢಿ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಒಳಗೆ. ಹಾಗೆ ಡ್ರೈ ಫ್ರೂಟ್ಸ್ನ ಎಲ್ಲಿ ತೊಗೊಳ್ತೀರಾ, ಅದ್ರ ಲಿಂಕ್ ಎಲ್ಲ ಕಳಿಸಿ ಅಂತ ಕೇಳಿದ್ರಿ. ಹೋದ ಬ್ಲಾಗಲ್ಲಿ ನಾನು ಲಿಂಕೆಲ್ಲ ಏನೂ ಶೇರ್ ಮಾಡೋಕ್ಕಾಗಲಿಲ್ಲ. ನಾನು ಬಂದು ಫ್ಲಿಪ್ಕಾರ್ಟಲ್ಲಿ ನಾನು ಡ್ರೈ ಫ್ರೂಟ್ಸ್ಗಳನ್ನ ಬುಕ್ ಮಾಡ್ತೀನಿ. ಕೆಲವು ಸತಿ ತುಂಬಾ ಆಫರಲ್ಲಿ ನಮಗೆ ಡ್ರೈ ಫ್ರೂಟ್ಸ್ಗಳು ಸಿಗುತ್ತೆ. ಆ ಟೈಮಲ್ಲಿ ನೋಡಿಬಿಟ್ಟು ತೊಗೊಬೇಕು. ಕೆಲವೊಂದು ಸತಿ 1 kg ಇರೋದೆಲ್ಲ 250-300 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಹಾಗಾಗಿ ಆ ಥರ ಟೈಮ್ ನೋಡಿಕೊಂಡು ನಾನು ಡ್ರೈ ಫ್ರೂಟ್ಸ್ಗಳನ್ನ ಬುಕ್ ಮಾಡ್ತೀನಿ. ಈ ಸತಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡ್ರ್ ಇತ್ತಲ್ಲ, ಹಾಗಾಗಿ ಅದು ಖಾಲಿ ಆಗೋಷ್ಟೊತ್ತಿಗೆ ಬರಲಿ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೆ. ಸೊ ಚೆನ್ನಾಗಿದೆ, ಎಲ್ಲನೂ ತಗೊಳ್ಬೋದು ಅಂತಲೇ ಹೇಳ್ಬೋದು. ನಾನು ಶೇರ್ ಮಾಡ್ತೀನಿ ಲಿಂಕ್ಗಳನ್ನ. ಹಾಗೆ ಆ ಪ್ರವೀಣ್ ಅವ್ರ ಹಸುಗಳ್ನ ಹೊಲದ ಹತ್ರ ಕಟ್ಟಾಕಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ನಾನಿಲ್ಲಿ ಅಡುಗೆಗೆ ಯೋಚನೆ ಮಾಡಿಬಿಟ್ಟು ಬೆಳಗ್ಗೆ 1 ಟೈಮಿಗೆ ಮಾತ್ರ ಬಿಸಿಬೇಳೆ ಬಾತ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಧ್ಯಾಹ್ನಕ್ಕೆ ಪ್ರವೀಣ್ ಅವ್ರಿಗೆ ಮುದ್ದೆ, ಸ್ವಲ್ಪ ರೈಸ್ ಮಾಡಿಬಿಟ್ಟು ಬೆಂಡೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎರಡಕ್ಕೂ ಅಟ್ ಎ ಟೈಮ್ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ರೈಸ್ ಇಟ್ಟಿದ್ದೀನಿ ಆಲ್ರೆಡಿ, ಆಗಲೇ ಮುದ್ದೆ ಕೊಡೋಕ್ಕೂ ಇಟ್ಬಿಟ್ಟಿದ್ದೀನಿ. ಇವಾಗ ಬಿಸಿಬೇಳೆ ಬಾತ್ಗೆಲ್ಲ ರೆಡಿ ಮಾಡಿಕೊಂಡು ಸಾಂಬಾರಿಗೂ ಬೆಂಡೆಕಾಯಿ ಎಲ್ಲ ಒರೆಸ್ಕೊಂಡೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಡೀಪಾಗಿ ಏನು ನಾನು ರೆಸಿಪಿ ಏನೋ ತೋರ್ಸೋಕ್ಕೆ ಹೋಗಲಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಮಾಡೋದೇ ಅಲ್ವಾ, ಗೊತ್ತಿರುತ್ತೆ. ಹಾಗಾಗಿ ಮಧ್ಯಾಹ್ನಕ್ಕೂ ಕೂಡ ಆಗಲಿ ಅಂತ ಹೇಳ್ಬಿಟ್ಟು ಬಿಸಿಬೇಳೆ ಬಾತ್ ಏನಂದರೆ ಮಧ್ಯಾಹ್ನಕ್ಕೆ ತಿನ್ನೋಕ್ಕಾಗಲ್ಲ, ಅದು ಬಿಸಿ ಮಾಡಬೇಕು. ಹಾಗಾಗಿ ಅಟ್ಲೀಸ್ಟ್ ಸಾಂಬಾರಿದ್ದರೆ ಮುದ್ದೆ ಮಾಡಿದರೆ ಅವರು ತಿನ್ಕೊತಾರೆ. ಹಾಗೆ ನನಗೆ ಬಾಕ್ಸ್ ಕೂಡ ಬೇಕಲ್ವ ಮಧ್ಯಾಹ್ನ ನಾನು ಅಲ್ಲಿ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಅಂದರೆ ಬಿಸಿಬೇಳೆ ಬಾತ್ ಮಾಡಿಕೊಂಡೆ 1 ಟೈಮ್ಗೆ. ಸೊ ಅದು ಕೂಡ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಸಾಂಬಾರು ಕೂಡ ಬೇಗನೆ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಈ ಅಡುಗೆ ಮಾಡೋದೇ ಒಂದು ದೊಡ್ಡ ತಲೆನೋವು. ಕೆಲವು ಸತಿ ಪ್ಲ್ಯಾನ್ ಮಾಡಿದಾಗ 1-2 ಸತಿ 2 ರೆಸಿಪಿ ಆಗಿಬಿಡುತ್ತೆ, ಕೆಲವು ಸತಿ 1 ಆಗುತ್ತೆ. ಈ ಥರ ನನಗೆ ಬಾಕ್ಸ್ ಬೇಕಲ್ಲ, ಸಾಂಬಾರು ರೈಸು ಸಪ್ರೇಟಾಗಿ ತೊಗೊಂಡು ಹೋಗೋದಕ್ಕಾಗಲ್ಲ ಬಸ್ಸಲ್ಲಿ. ಆಮೇಲೆ ಏನೋ ಚೆಲ್ಲೋಗ್ಬಿಟ್ರೆ ಬ್ಯಾಗೆಲ್ಲ ಗಲೀಜಾಗಿಬಿಡುತ್ತೆ, ನನಗೆ ಅದೊಂದು ಟೆನ್ಷನ್ನು. ಹಾಗಾಗಿ ಇವತ್ತು ಬಿಸಿಬೇಳೆ ಬಾತ್ ಮಾಡಿಕೊಂಡು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮಾಡಬೇಕಾದ್ರಂತೂ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಬೇಗ ಟೈಮ್ ಹೋಗ್ಬಿಡುತ್ತೆ. ಇದನ್ನಿಕ್ಕದ ಅದನ್ನಿಕ್ಕದ ಅನ್ನೋದೇ ದೊಡ್ಡ ಇದಾಗಿಬಿಡುತ್ತೆ. ಆದರೆ 4 ಒಲೆ ಇರೋದ್ರಿಂದ ಬೇಗ ಮಾಡ್ತೀನಿ. ಕೆಲವು ಸತಿ 2 ರೆಸಿಪಿ ಮಾಡಬೇಕಾದ್ರೆ ಬೇಗ ಮಾಡ್ಕೊತೀನಿ. ಸೊ ಸಾಂಬಾರೆಲ್ಲ ರೆಡಿಯಾಗಿದೆ, ಬಿಸಿಬೇಳೆ ಬಾತ್ಗೂ ಕೂಡ ರೆಡಿ ಮಾಡಿದ್ದೀನಿ. ಹಾಗೆ ಮಾರ್ನಿಂಗೇ ನಾನು ಇಂಗ್ಲೀಷ್ ಕ್ಲಾಸಸ್ ಕೂಡ ಅಟೆಂಡ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಹಾಗಾಗಿ ನನಗೆ ಮಾರ್ನಿಂಗು ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ಬೇರೆ ಕೆಲಸ ಎಲ್ಲ ಮಾಡೋದಕ್ಕೆ. ಹಾಗಾಗಿ ಮಾರ್ನಿಂಗ್ ಕ್ಲಾಸಸ್ನ ತೊಗೊಳ್ತಾ ಇದ್ದೀನಿ. ಹಾಗೆ ನನಗೆ ಕೆಲವೊಂದಿಷ್ಟು ಇಂಗ್ಲೀಷ್ ಕ್ಲಾಸಸ್ ಬಗ್ಗೆನೇ ಡೌಟ್ಗಳನ್ನ ಕೇಳಿದರೆ, ಅದಕ್ಕೋಸ್ಕರ ಇವತ್ತು ಆದಷ್ಟು ನಾನು ನಿಮಗೆ ಅರ್ಥ ಆಗೋ ರೀತಿಲಿ ಕ್ಲಿಯರ್ ಮಾಡ್ತೀನಿ. ಮೊದಲನೇದಾಗಿ ಬಂದು, ನೀವು ಇಂಗ್ಲೀಷ್ ಕ್ಲಾಸಸ್ನ ಲೈವ್ ಕ್ಲಾಸಸ್ ತೊಗೊಳ್ತಾನೇ ಇಲ್ಲ, ನೀವು ಬೇರೆ ಕ್ಲಾಸಸ್ನೆಲ್ಲ ಲೈವ್ ತೊಗೊಳ್ತಾ ಇದ್ದೀರಾ, ಇದನ್ನು ಯಾಕೆ ಲೈವ್ ತೊಗೊಂಡಿರೋದನ್ನ ನಮಗೊಂದು ಸತಿನೂ ತೋರಿಸಿಲ್ಲ ಅಂತೆಲ್ಲ ಕೇಳಿದ್ರಿ. ನಾನು ಫಸ್ಟು ಹೇಳೋದಾದರೆ, ನಾನು ಇಂಗ್ಲೀಷ್ ಕ್ಲಾಸಸ್ನ ಲೈವ್ ಕ್ಲಾಸಸ್ ತೊಗೊಂಡಿಲ್ಲ, ರೆಕಾರ್ಡಿಂಗ್ ಕ್ಲಾಸಸ್ನ ನಾನು ತೊಗೊಂಡಿರೋದು. ಹಾಗಾಗಿ ನನಗೆ ಲೈವ್ ನಾನು ಯಾವತ್ತೂ ವಿಡಿಯೋ ಮಾಡಿಲ್ಲ. ರೆಕಾರ್ಡಿಂಗ್ ಆಗಿರೋದ್ರಿಂದ ನಾನು ಮಾರ್ನಿಂಗೇ ಅಟೆಂಡ್ ಮಾಡ್ಕೊಳ್ತೀನಿ. ಇದು ಬಂದು ನಮಗೆ ಕ್ಲಾಸ್ ಸ್ಟಾರ್ಟ್ ಆಗೋದು 8:30ಇಂದ 10 o'clockವರೆಗೂ ಇರುತ್ತೆ ನಮಗೆ ಕ್ಲಾಸಸ್ಸು. ಹಾಗೆ ಇದು ಕೋರ್ಸ್ ಬಗ್ಗೆ ಅಂತ ಅಂದರೆ 2 ಮಂತ್ಸು ಬೇಸಿಕ್ ಇಂಗ್ಲೀಷ್ ಇರುತ್ತೆ, ಹಾಗೆ 2 ಮಂತ್ಸು ಸ್ಪೀಕಿಂಗ್ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಟೋಟಲ್ ಬಂದು 4 ಮಂತ್ಸ್ ಇರುತ್ತೆ ನಮಗೆ. ಸೊ ನಾನು ಮಾರ್ನಿಂಗು ರೆಕಾರ್ಡಿಂಗ್ ಕ್ಲಾಸ್ ತೊಗೊಳ್ತೀನಲ್ಲ, ಅದಾದಮೇಲೆ ಅವರು ನನಗೆ ಆ್ಯಕ್ಟಿವಿಟೀಸನ್ನು ಕೊಡ್ತಾರೆ. ಅಂದರೆ ಇವಾಗ ಒಂದು ಎಕ್ಸಾಂಪಲ್ ನಾನು ಹೇಳೋದಾದರೆ, ಇವಾಗ ನೌನ್ ಬಗ್ಗೆ ಏನಾದರೂ ನಮಗೆ ಕ್ಲಾಸ್ ಮಾಡಿದ್ದಾರೆ, ಅದ್ರ ಮೇಲೆ ನಮಗೆ ಆ್ಯಕ್ಟಿವಿಟೀಸ್ನ ಕೊಡ್ತಾರೆ. ಅದನ್ನು 6:30 ಒಳಗೆ ನಾವು ಅದನ್ನು ಸಬ್ಮಿಟ್ ಮಾಡಬೇಕು. ಸೊ ಆ ಟೈಮ್ ಒಳಗೆ ನಮಗೇನಾದರೂ ಡೌಟ್ ಬಂತು ಅಂತ ಅಂದರೆ ನಾವು 3:30 ಮೇಲೆ ಅವ್ರಿಗೆ ಕಾಲ್ ಮಾಡಿ ನಾವು ಡೈರೆಕ್ಟಾಗಿ ಅವ್ರನ್ನೇ ಆ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಆ ನಂತರ ನಾವು ಆ್ಯಕ್ಟಿವಿಟೀಸ್ ಏನು ಅವ್ರು ಕೊಟ್ಟಿದ್ದಾರೆ ಅದನ್ನು 6:30ಗೆ ನಾವು ಪ್ರೆಸೆಂಟ್ ಮಾಡಿದ್ರೆ, ಸೊ ಅವರು ಅದನ್ನು ಚೆಕ್ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ, ಓಕೆ ನಾವು ಈ ಟಾಪಿಕ್ ಬಗ್ಗೆ ಚೆನ್ನಾಗಿ ಕಲ್ತಿದ್ದೀವಿ. ಇಲ್ಲ ಅಂದರೆ ನಾವು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು. ಆ್ಯಕ್ಟಿವಿಟೀಸ್ ನಾವು ಮಾಡ್ತೀವಲ್ಲ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ
ಇನ್ಕ್ರೀಸನ್ನು ನಾವು ಮಾಡ್ಕೊಳ್ಬೇಕು. ಚೆನ್ನಾಗಿ ಇನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕಾಗತ್ತೆ. ಹಾಗಾಗಿ ಸೊ ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಅದೇ ನಮಗೆ 2 ಮಂತ್ಸ್ ಬೇಸಿಕ್ ಇರುತ್ತೆ ಅಲ್ವಾ. ಅದಾದಮೇಲೆ 2 ಮಂತ್ಸ್ ಸ್ಪೀಕಿಂಗ್ ಆ್ಯಕ್ಟಿವಿಟೀಸ್ ಅಂತಲೂ ಇರುತ್ತೆ. ಸೊ ಈ ಒಂದು ಸ್ಪೀಕಿಂಗ್ ಆ್ಯಕ್ಟಿವಿಟೀಸಲ್ಲಿ ನಮಗೆ ಮೊದಲನೇದಾಗಿ ನಮ್ಮ ಮೇಲೆ ನಮ್ಮ ಒಂದು ಇದ್ರ ಮೇಲೇ ಫಸ್ಟ್ ಸೆಲ್ಫಾಗಿ ನಾವು ಸ್ಪೀಕ್ ಆ್ಯಕ್ಟಿವಿಟೀಸ್ನ ಮಾಡಬೇಕು. ಆಮೇಲೆ ನೆಕ್ಸ್ಟ್ ನಮ್ಮ ಜೊತೆ ಯಾರಾದರೂ ಜಾಯ್ನ್ ಆಗಿರ್ತಾರಲ್ಲ ಅವ್ರ ಜೊತೆಗೆ ನಾವು ಸ್ಪೀಕಿಂಗ್ ಆ್ಯಕ್ಟಿವಿಟೀಸ್ನ ಮಾಡಬೇಕು. ನೆಕ್ಸ್ಟು ಅವರ ಒಂದು ಸೀನಿಯರ್ಸ್ ಯಾರ್ಯಾರು ಇರ್ತಾರೆ ಅಲ್ವಾ ಅವ್ರ ಜೊತೆ ನಾವು ಸ್ಪೀಕಿಂಗ್ ಆ್ಯಕ್ಟಿವಿಟೀಸ್ನ ಮಾಡಬೇಕು. ಈ ಥರ ಬೇಸಿಕಲಿ ನಮಗೆ ಕೋರ್ಸು ಅನ್ನೋದು ಇರುತ್ತೆ. ಹಾಗೆ ಇನ್ನೊಂದು ಬಂದು ಅವ್ರು ನಮಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಕೂಡ ಕೊಡ್ತಾ ಇದ್ದಾರೆ. ನಾನು ಕೂಡ ಕೇಳಿದ್ದೀನಿ ಅವ್ರಿಗೆ, ಅವರು ಕೂಡ ಜಾಯ್ನ್ ಆಗಿ ಅಂತ ಹೇಳಿದ್ದಾರೆ. ಆದರೆ ನನಗೇನಂದರೆ ಇವಾಗ ಬೇರೆ ಕ್ಲಾಸಸ್ ತೊಗೊಳ್ತಾ ಇರೋದ್ರಿಂದ ಬೇರೆ ಕೆಲಸ ಜಾಸ್ತಿ ಆಗಿರೋದ್ರಿಂದ ಇವಾಗ ನನಗಾಗಲ್ಲ. ಹಾಗಾಗಿ ಇದೆಲ್ಲ ಕಂಪ್ಲೀಟ್ ಮುಗಿಸ್ಕೊಂಡ್ಮೇಲೆ ನಾನು ವರ್ಕ್ ಫ್ರಮ್ ಹೋಮ್ನ ಜಾಯ್ನ್ ಆಗಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ನೀವು ಕೂಡ ವರ್ಕ್ ಫ್ರಮ್ ಹೋಮ್ಗೆ ಏನಾದರೂ ಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಇವ್ರ ಹತ್ರ ನೀವು ಖಂಡಿತವಾಗ್ಲೂ ಜಾಯ್ನ್ ಆಗ್ಬೋದು. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಯೂಟ್ಯೂಬ್ ಬಗ್ಗೆ, ಇವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಎಷ್ಟೊಂದು ಜನಕ್ಕೆ ಇರುತ್ತೆ. ಸೊ ಅದ್ರ ಬಗ್ಗೆಯೂ ಕೂಡ ಅವರು ಟಿಪ್ಸ್ಗಳನ್ನು ಅವ್ರು ನಿಮಗೆ ಹೇಳ್ತಾರೆ. ಅದ್ರ ಬಗ್ಗೆಯೂ ನೀವು ಇನ್ಫಾರ್ಮೇಷನ್ನ ತೊಗೊಳ್ಬೋದು. ನನಗೆ ತುಂಬ ಜನ ಕೇಳ್ತಿದ್ರು ವರ್ಕ್ ಫ್ರಮ್ ಹೋಮ್ ಬಗ್ಗೆ. ಹಾಗಾಗಿ ಇವ್ರ ಹತ್ರ ಆ ಆಪರ್ಚುನಿಟಿನೂ ಕೂಡ ಇದೆ. ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂದರೆ ತುಂಬಾ ಆಪ್ಷನ್ಸ್ಗಳಲ್ಲಿ ಅವರು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ. ಸೊ ನಾನು ಕೂಡ ಸದ್ಯಕ್ಕೆ ಇವಾಗ ತೊಗೊಳ್ಳೋ ಇದಿಲ್ಲ. ಹಾಗಾಗಿ ಈ ಕ್ಲಾಸೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಕೂಡ ಜಾಯ್ನ್ ಆಗಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಇದು ಬಂದು 100% ಸೇಫ್ ಇರುತ್ತೆ. ಯಾವುದೇ ರೀತಿಯಾದಂಥ ಮೋಸ ಇರಲ್ಲ. ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಒಂದು ಸತಿ ನೀವು ಕಾಲ್ ಮಾಡಿ ಸಮಾಧಾನವಾಗಿ ನೀವು ಡೀಟೇಲ್ಸ್ನ ಕೇಳಿಕೊಂಡ್ರೆ ನಿಮಗೆ ಅವ್ರು ಹೇಳೋದು ಕರೆಕ್ಟಾಗಿ ಅರ್ಥ ಆಗಿಬಿಟ್ರೆ ಆರಾಮಾಗಿ ನೀವೇ ಕ್ಲಾಸಸ್ಗೆ ನೀವೇ ಜಾಯ್ನ್ ಆಗಿಬಿಡ್ತೀರ. ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರ್ ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ಔಟ್ ಮಾಡಿ. ಅಡುಗೆ ಎಲ್ಲ ಆಯಿತು ಆ್ಯಂಡ್ ನಾನು ಕೂಡ ರೆಡಿಯಾಗಿ ಇವಾಗ ನಾಷ್ಟ ಮಾಡಬೇಕು. ಹಾಗಾಗಿ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ ಕಿಚನ್ನೆಲ್ಲ. ಟಿಫನ್ ಮಾಡಿ ಹೊರಡೋದು. ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ. ಹಾಗಾಗಿ ಬೇಗ ಟಿಫನ್ ಮಾಡಿಬಿಡ್ತೀನಿ. ನಿಮಗೆ ಒಬ್ಬರನ್ನ ತೋರಿಸ್ತೀನಿ. ಆಲ್ರೆಡಿ ಒಂದು 5 ಡೇಸ್ ಆಯಿತು ನಾನು ತೋರಿಸಿರಲಿಲ್ಲ. ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಗೌರಿ ಆಲ್ರೆಡಿ 5 ದಿವಸದ ಮುಂಚೆ ಕರು ಹಾಕಿದ್ಲು, ಹೆಣ್ಣು ಕರು. ಚೆನ್ನಾಗಿದೆ, ಆರಾಮಾಗಿದ್ದಾಳೆ. ಇಲ್ಲಿಗೆ ಆಗಲೇ ನನ್ನ ಸೊಂಟದ ಹತ್ರಕ್ಕೆ ಬರುತ್ತೆ ಅದು ನಿಂತ್ಕೊಂಡ್ರೆ. ಬುಂಗುಡಿ ಅಮ್ಮನ ಕಲರೇ ಬಂದೈತೆ, ಗುರ್ರ ಅಂತವಳೆ. ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ, ಅಂದರೆ ಸ್ಟಾರ್ಟಿಂಗೇ ಅಲ್ವಾ ದೃಷ್ಟಿಗಿಷ್ಟಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ತೋರಿಸಿರ್ಲಿಲ್ಲ. ಹೆಣ್ಣು ಕರು ಹಾಕಿರೋದು, ಹಾಗಾಗಿ ಮನೇಲೇ ಇಟ್ಕೊತೀವಿ, ಅದನ್ನೇನು ಕೊಡೋಲ್ಲ. ಅದನ್ನ ನೋಡಿದಾಗೆಲ್ಲ ಏನೋ ಒಂಥರ ಪಾಸಿಟಿವ್ ವೈಬ್ಸ್, ಒಂಥರ ಖುಷಿ ಆಗುತ್ತೆ ಅದನ್ನು ನೋಡ್ತಾ ಇದ್ದರೆ. ಮನೇಲಿ ಈ ಥರದ್ದೆಲ್ಲ ನೋಡಿದಾಗ ನಮಗೇನೋ ಒಂಥರ ಎಷ್ಟೇ ಟೆನ್ಷನ್ ಇದ್ದರೂ ಆರಾಮಾಗಿ ರಿಲೀಫ್ ಆಗಿ ಅಂತ ಅನಿಸುತ್ತೆ. ಇನ್ನು ಅವರು ಇರ್ತಾರೆ, ಒಳಗೆ ಇರ್ತಾರೆ, ಅವ್ರನ್ನೇ ಈಚೆ ಬಿಡೋಲ್ಲ. ಬನ್ನಿ ಕ್ಲಾಸ್ಗೆ ಹೋಗಬೇಕು, ಟೈಮ್ ಆಯಿತು. ಪ್ರವೀಣ್ ಅವ್ರು ಅಲ್ಲಿ ಗಂಟೆ ಬಿಡ್ತಾರೆ. ಆ್ಯಂಡ್ ಇವತ್ತು ಕ್ಲಾಸಲ್ಲೆಲ್ಲ ಏನೇನಾಗುತ್ತೆ ಅಂತ ಹಾಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಕಂಟಿನ್ಯೂ ಮಾಡ್ತೀನಿ. ಕ್ಲಾಸ್ಗೆ ಇವತ್ತು ಹೊರಟಾಗ ಸ್ವಲ್ಪ ಟೈಮ್ ಆಗೇ ಹೋಗಿತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಬಸ್ ಸ್ಟಾಪ್ ಗಂಟ ಪ್ರವೀಣ್ ಅವ್ರು ಬಿಟ್ಕೊಟ್ರು. ಅಲ್ಲಿಂದ ಬಸ್ಸು, ಅದನ್ನು ಕೇಳ್ತಾಯಿದ್ರಿ ಅಕ್ಕ ದೂರ ಆಗಲ್ವಾ, ಕುಣಿಗಲ್ ಗಂಟ ಹೋಗ್ತೀರಾ ಅಂತ. ದೂರ ಆಗುತ್ತೆ, ಆದರೆ ಸಿಟಿ ಸೈಡ್ ಹೋಗೋ ಬದಲು ಈ ಸೈಡಲ್ಲಿ ತುಂಬಾ ಬಸ್ಗಳು ಸಿಗುತ್ತೆ. ಸಿಟಿ ಸೈಡಿಗೆ ಕಾಯಬೇಕು, ಎಷ್ಟು ಕಾಯಬೇಕು ಅಂದರೆ ಅವಾಗ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅದನ್ನ ನೋಡ್ಬಿಟ್ಟಿದ್ದೀನಿ. ಹಾಗಾಗಿ ಆ ಕಡೆ ಹೋಗೋದೇ ಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಬಂದಿರೋದು. ಸೊ ಕುಣಿಗಲ್ ಬಸ್ ಸ್ಟಾಪಲ್ಲಿ ನೀವು ನೋಡಿದ್ರೆ ಸುಮಾರು ಬಸ್ಗಳು ಸಿಗುತ್ತೆ, ಗೌರ್ಮೆಂಟ್ ಬಸ್ಗಳು. ಹಾಗಾಗಿ ಅಲ್ಲಿಗೆ ಜಾಯ್ನ್ ಆದೆ ಅಷ್ಟೇ. ಇವತ್ತು ಕ್ಲಾಸ್ ಏನಿತ್ತಪ್ಪ ಅಂತ ಅಂದರೆ ಥಿಯರಿ ಕ್ಲಾಸ್ ಇತ್ತು. ಹಾಗಾಗಿ ನಾನೇನು ಜಾಸ್ತಿ ವಿಡಿಯೋ ಮಾಡಲಿಲ್ಲ. ಥಿಯರಿ ಅಲ್ವಾ, ಅದನ್ನು ನೋಟ್ ಮಾಡ್ಕೊಳ್ಳೋದೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಮಾಡಲಿಲ್ಲ. ಜಸ್ಟು ಸ್ಕಿನ್ ಥಿಯರಿ ಇತ್ತು, ಹಾಗೆ ಕಲರ್ ಥಿಯರಿ, ಇದೆರಡು ಇತ್ತು. ಹಾಗಾಗಿ ಅದನ್ನು ಮಾಡ್ಕೊಂಡ್ವಿ. ಊಟ ಎಲ್ಲ ಆಗೋ ಅಷ್ಟೊತ್ತಿಗೆ ಕಲರ್ ಥಿಯರಿ ಕೂಡ ಆಗಿತ್ತು. ಸೊ ಈ ಥರ ಒಂದು ಕ್ಲಿಪ್ಪಿಂಗ್ ಕೂಡ ಇದು ಆಲ್ರೆಡಿ ಇನ್ಸ್ಟಾಗ್ರಾಮ್ ರೀಲಲ್ಲಿ ಅಪ್ಲೋಡ್ ಆಗಿದೆ. ಪೂಜಾ ಅವರು ಟ್ಯಾಗ್ ಮಾಡಿದ್ದಾರೆ, ನೀವು ನೋಡ್ಬೋದು. ಹಾಗೆ ನನ್ನ ಹೊಸ ಒಂದು ಇನ್ಸ್ಟಾಗ್ರಾಮ್ ಪೇಜ್ನೂ ಕೂಡ ನಾನು ಕೊಟ್ಟಿರ್ತೀನಿ, ನೀವು ಫಾಲೋ ಮಾಡಿಲ್ಲ ಅಂದರೆ ಅದಕ್ಕೂ ಕೂಡ ಫಾಲೋ ಮಾಡ್ಕೊಳ್ಳಿ. ಅಲ್ಲಿಂದ ಕ್ಲಾಸ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ನಂಗೆ ಫ್ರೀ ಬಸ್ ಸಿಕ್ಬಿಡ್ತು ಕುಣಿಗಲ್ಗೆ, ಅಂದರೆ ಕುಣಿಗಲ್ಲಿಂದ ನೆನ್ಮಂಗ್ಲಕ್ಕೆ. ಹಾಗಾಗಿ ಆರಾಮಾಗಿ ಬಸ್ಸಲ್ಲಿ ವೆದರ್ ಕೂಡ ಸೂಪರಾಗಿತ್ತು, ಮಳೆ ಬರೋ ಥರ ಎಲ್ಲ ಆಗಿತ್ತು. ಆರಾಮಾಗಿ ಸಾಂಗ್ ಕೇಳ್ಕೊಂಡು ಬಂದೆ.
ಮನೆಗೆ ಬಂದೆ. ಬಂದಿದ ತಕ್ಷಣ ಅದು ನೋಡಿದ್ರೆ ಏನೋ ಒಂಥರ ಎದ್ದು ನಿಂತ್ಕೊಂಡಿದ್ದೆ. ಬೆಳಗ್ಗೆ ನಿಂತ್ಕೊಂಡಿರಲಿಲ್ಲ, ಇವಾಗ ಎದ್ದು ನಿಂತ್ಕೊಂಡೈತೆ. ಜೋಳ ತಂದಿಕ್ಕಿದ್ದಾರೆ. ನಮ್ಮದ್ರಲ್ಲೇ ಬಿಟ್ಟಿತ್ತೇನೋ, ತಗೊಂಬಂದವ್ರೆ, ಬೇಯಿಸೋಣ. ಫ್ರೆಶ್ ಅಪ್ ಆಗಬೇಕು. ಯಪ್ಪ, ಬಸ್ಸಲ್ಲಿ ನಿಂತ್ಕೊಂಡು ಬಂದ ಕಾಲೆಲ್ಲ ನೋವು ಬಂದ್ಬಿಡ್ತು. ಅಲ್ಲಿಂದ ಅಲ್ಲಿಗೆ ಬಸ್ ಸಿಗುತ್ತೆ, ಇಲ್ಲಿಂದ ಇಲ್ಲಿಗೆ ಬಸ್ ಸಿಕ್ಕಿದ್ರು ಫ್ರೀ ಇರೋಲ್ಲ. ಕೆಲವು ಸತಿ ನಿಂತ್ಕೊಂಡೇ ಬರಬೇಕು. ಆಮೇಲೆ ಅಲ್ಲಿಂದ ಇಳ್ಕೊಂಡು ನಡ್ಕೊಂಬರ್ಬೇಕು. ಬಂದಿದ ತಕ್ಷಣ ಅದೇ ಒಂಥರ ಸುಸ್ತು, ಕಾಲು ನೋವು ಆಗ್ಬಿಡುತ್ತೆ ಅಷ್ಟೇ. ಸ್ವಲ್ಪ ಹೊತ್ತು ಆಮೇಲೆ ಸರಿ ಹೋಗುತ್ತೆ. ಅಂದರೆ ಮನೇಲೇ ಇದ್ದು ನೀವು ಸ್ಟಾರ್ಟಿಂಗ್ ನಡೆಯೋಕ್ಕೆ ಹೋಗ್ತೀನಿ ಅಂದಾಗ ಹೆವಿ ಪೇಯ್ನ್ ಆಗುತ್ತೆ 1-2 ದಿವಸ. ಆಮೇಲೆ ನೀವು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಓಡಾಡ್ತಾ ಇದ್ದರೆ ಸರಿ ಹೋಗ್ಬಿಡುತ್ತೆ. ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀವಿ ನಾವು. ಅಡ್ಜಸ್ಟ್ ಆಗೋಗಂಟ ಅಷ್ಟೇ ಸ್ವಲ್ಪ ಕಾಲು ನೋವು. ಸ್ಟಾರ್ಟಿಂಗ್ 2 ದಿವಸ ಅಂತ ಹೋದಾಗ ಫುಲ್ ಕಾಲು ನೋವು ಬಂದುಬಿಟ್ಟಿತ್ತು. ಇವಾಗ ರೂಢಿ ಆಗಿಬಿಟ್ಟು ಹಂಗೇನು ಅನಿಸಲ್ಲ. ಸುಸ್ತು ಅಂತ ಅನಿಸಿದೆ. ಬಂದಿದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿ, ಸೊ ಇವಾಗ ಫ್ರೆಶ್ ಅಪ್ ಆಗಬೇಕು. ಇವತ್ತೇ ಕ್ಲಾಸಲ್ಲಿ ಬರೀ ಥಿಯರಿ ಇದ್ದಿದ್ದು, ಹಾಗಾಗಿ ನಾನು ಜಾಸ್ತಿ ಏನು ವೀಡಿಯೋ ಮಾಡಲಿಲ್ಲ. ಜಸ್ಟ್ ಸ್ವಲ್ಪ 1-2-3 ಕ್ಲಿಪ್ಪಿಂಗ್ ಮಾತ್ರ ತೆಗೆದೆ. ಆಮೇಲೆ ಕಲರ್ ಇದನ್ನು ಹೇಳ್ಕೊಟ್ಟಿದ್ರು, ಸೊ ಕಲರ್ ಥಿಯರಿ ಕೂಡ ಮಾಡಿದರು. ಅದನ್ನೊಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ನಾಳೆಯಿಂದ ಇನ್ನು ಮಾಮೂಲಿ ಮೇಕಪ್ದು ಕ್ಲಾಸಸ್ ನಡೀತಾ ಇರುತ್ತೆ. ನೋಡೋಣ, ಆದಷ್ಟು ಕ್ಯಾಪ್ಚರ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಏನಂದರೆ ಅಲ್ಲಿಗೆ ಹೋಗಿದ ತಕ್ಷಣ ಫೋನ್ ಮುಟ್ಟಕ್ಕೆ ಮನಸ್ಸು ಬರೋಲ್ಲ ನನಗೆ. ಯಾಕಂದರೆ ಅಲ್ಲಿ ಕಲಿಯೋ ಇದರಲ್ಲಿ ಇರ್ತೀವ, ಅವರೇನೋ ಹೇಳ್ಕೊಡ್ತಾ ಇದ್ದಾರೆ ಅನ್ನೋ ಇದ್ರ ಮೇಲೆ ಇರ್ತೀವ. ಫೋನ್ ತೊಗೊಬೇಕು ಅನ್ನೋದೇ ಗೊತ್ತಾಗಲ್ಲ. ಆವಾಗ ಫೋನ್ ತೊಗೊಂಡು ಮಾಡೋ ಅಷ್ಟೊತ್ತಿಗೆ ಆಗೇ ಹೋಗ್ಬಿಟ್ಟಿರುತ್ತೆ. ಆ ಥರ ಬಂದುಬಿಡುತ್ತೆ. ಯಾಕಂದರೆ ಕಾನ್ಸಂಟ್ರೇಷನ್ ನಿಮ್ಗೆ ಅಲ್ಲೇ ಇದ್ದರೆ ನಿಮಗೆ ಬೇರೆ ಏನು ಮಾಡೋಕ್ಕೂ ಮನಸ್ಸು ಬರೋಲ್ಲ. ಆ ಥರ ನನಗೂ ಅಷ್ಟೇ. ಇವಾಗ ಹೇರ್ ಸ್ಟೈಲ್ದೆಲ್ಲ ವೀಡಿಯೋ ಮಾಡಿ ಅಂತ ಹೇಳಿದರು, ಆವಾಗ ನಾನು ಮಾಡಲಿಲ್ಲ. ಯಾಕಂದರೆ ಆವಾಗ ಹೇರ್ ಸ್ಟೈಲೆಲ್ಲ ಹೇಳ್ಕೊಟ್ಟಿದ್ರು, ಅವಾಗ ಮಾಡೋಕ್ಕಾಗಲಿಲ್ಲ. ಅದೇ ಥರನೇ ಅದು ಹೇರ್ ಸ್ಟೈಲ್ ಹೆಂಗೆ ಮಾಡ್ತಾರೆ ನೋಡಿಕೊಂಡು ಸೇಮ್ ನಾವು ಅದೇ ಥರ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಅದೇ ಥರ ಮಾಡೋಕ್ಕೆ ಅಂತ ನಿಂತ್ಕೊಂಡಾಗ ಏನೂ ನೆನಪು ಬರೋಲ್ಲ. ವೀಡಿಯೋ ಮಾಡಬೇಕು ಅಂತಲೇ ನೆನಪು ಬರೋಲ್ಲ. ಲಾಸ್ಟಿಗೆ ಎಲ್ಲ ಆದಮೇಲೆ ನೆನಪಿಸ್ಕೊತಾ ಇದ್ದೆ, ಅಯ್ಯೋ ವೀಡಿಯೋನೇ ಮಾಡಲಿಲ್ಲ ಅಂತ. ಆವಾಗ ಒಂದೊಂದು ಕ್ಲಿಪ್ಪಿಂಗ್ ತೆಗಿತಾ ಇದ್ದೆ ಅಷ್ಟೇ. ಬಿಡಿ, ಇನ್ಮೇಲೆ ಮಾಡೋಣ. ನೀವು ಕಲಿತಾ ಇರೋದನ್ನ ನಮಗೂ ಹೇಳ್ಕೊಡಿ, ಚೂರು ನಮಗೂ ಹೆಲ್ಪ್ ಆಗುತ್ತೆ ಅಂತೆಲ್ಲ ಕೇಳ್ತಾಯಿದ್ರಿ. ಓಕೆ, ಅದನ್ನು ಮಾಡೋಣ. ಇವಾಗ ಸ್ವಲ್ಪ ಕಲಿಯೋ ಗಂಟ ಟೈಮ್ ಬೇಕು. ಅದಾದಮೇಲೆ ಬೇಕಾದ್ರೆ ನಾನು ಮೇಲೆ ಏನೇನೆಲ್ಲ ಇರುತ್ತೆ ಅದನ್ನು ಬೇಕಾದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮಗೂ ಕೂಡ ಮನೆಯಲ್ಲೇ ನೀವು ಟ್ರೈ ಮಾಡೋ ಹಾಗಿದ್ರು ಕೂಡ ಟ್ರೈ ಮಾಡ್ಬೋದು. ಸೊ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಅಡುಗೆ ಮಾಡಬೇಕು ರಾತ್ರಿಗೆ. ಬೆಳಗ್ಗೆ ಮಾಡಿದ್ನಲ್ಲ ಸಾಂಬಾರು ಕೂಡ ನೋಡಬೇಕು, ಸಾಂಬಾರು ಇದೆಯೋ ಇಲ್ವೋ ಅಂತ. ಸಾಂಬಾರಿಲ್ಲ ಅಂದರೆ ಮಾಡಬೇಕು. ನಾನು ಒನ್ ಟೈಮಿಗೆ ಮಾತ್ರ, ಅಂದರೆ ಬೆಳಗ್ಗೆ ಟಿಫನ್ಗೆ ಬಾಕ್ಸ್ಗೆ ಅಂತ ಮಾತ್ರ ನಾನು ಬಿಸಿಬೇಳೆಭಾತ್ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿದ್ದೆ. ಅದಿದೆಯೋ ಇಲ್ವೋ ಗೊತ್ತಿಲ್ಲ. ಅವ್ರಿಗೆ ಬಿಸಿಬೇಳೆಭಾತ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ನೋಡೋಣ, ಇಲ್ಲ ಅಂದರೆ ಏನಾದರೂ ಸಾಂಬಾರು ಇಲ್ಲ ಏನಾದರೂ ಲೈಟಾಗಿ ಮಾಡಿ ಊಟ ಮಾಡೋದು. ಇನ್ನು ಮೆಹಂದಿ ಕ್ಲಾಸಸ್ಸು. ಸೊ ಮೆಹಂದಿ ಕ್ಲಾಸಸ್ದು ಕೂಡ ಕೇಳ್ತಾಯಿದ್ರಿ. ಆಲ್ಮೋಸ್ಟು ನಾನು ನಂಬರ್ನ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಮೆಹಂದಿ ಕ್ಲಾಸ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ನಾನು ಅದರಲ್ಲೇ ಶೇರ್ ಮಾಡಿದ್ದೀನಿ. ತಿರ್ಗಾ ಕೇಳ್ತಾಯಿದ್ರಿ ಡೀಟೇಲ್ಸ್ ಕೊಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದರಲ್ಲಿ ಕೊಟ್ಟಿದ್ದೀನಿ, ಅವ್ರ ನಂಬರ್ನೆಲ್ಲ ಕೊಟ್ಟಿದ್ದೀನಿ. ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ತುಂಬ ಜನ ಕೇಳಿದ್ರಂತೆ, ಅವ್ರು ನನಗೆ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ನಾವೇನೋ ಒಂದು ಕಲಿತಾ ಇದ್ದೀವಿ ಅಂದರೆ ಅದನ್ನು ನಂಬಿಕೆ ಇಟ್ಟು ನೀವು ಕೂಡ ಕಲಿಬೇಕು ಅನ್ನೋ ಮನಸ್ಸಿಟ್ಕೊಂಡು ಅಟ್ಲೀಸ್ಟ್ ಎನ್ಕ್ವೈರಿ ಮಾಡಿ, ಓಕೆ ನಿಮಗಾಗುತ್ತಾ ಇಲ್ವಾ ಏನು ಅಂತ ನೀವು ಮಾಡಿದ್ರಲ್ಲ ಅಷ್ಟು ಸಾಕು. ಸೊ ತುಂಬ ಜನನೇ ಎಂಕ್ವೈರಿ ಮಾಡಿದ್ರೆ ಅಂತ ನನ್ನ ಹೆಸರು ಕೂಡ ಹೇಳಿದ್ರಂತೆ. ಅವ್ರು ನನಗೆ ಹೇಳಿದ್ರು, ಈ ಥರ ಅನುಗೌಡ ಚಾನಲಿಂದ ನೋಡಿಕೊಂಡು ನಾವು ಕಾಲ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ಅವರು ತುಂಬ ಖುಷಿಪಟ್ಟರು. ನನಗೆ ಆ ಥರ ಹೇಳಿದಾಗ ನನಗೂ ಕೂಡ ಖುಷಿ ಆಯಿತು. ಯಾಕೆ ಅಂದರೆ ನಾನೇನೋ ಒಂದು ನಂಬಿಕೆ ಇಟ್ಟು ಮಾಡ್ತಾಯಿದ್ದೀನಿ ಅಂತ ಅಂದರೆ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಹಾಗೆ ಅದನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಅದನ್ನು ವಿಚಾರಿಸೋದಕ್ಕಾಗಲಿ ಜಾಯ್ನ್ ಆಗೋದಕ್ಕಾಗಲಿ ಟ್ರೈ ಮಾಡ್ತಾಯಿದ್ರಲ್ಲ, ಅದು ನಂಗೆ ತುಂಬಾ ಖುಷಿ ಆಯಿತು. ಸೊ ಇದು ಎಲ್ಲರಿಗೂ ಅಂತೇನಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ಯಾಕಂದರೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅವೆಲ್ಲ ಮಾಡೋಕ್ಕಾಗೋದು. ಸುಮ್ಮನೆ ಇವ್ರು ಜಾಯ್ನ್ ಆಗಿಬಿಟ್ಟಿದ್ದಾರೆ ನಾವು ಆಗ್ಬಿಡೋಣ ಕಮ್ಮಿ ಅಲ್ವಾ ಅನ್ನೋದು ಬೇಡ. ನಿಮಗೆ ನಿಜವಾಗ್ಲೂ ನಿಮ್ಗೆ ಇಂಟ್ರೆಸ್ಟ್ ಇದ್ದು ನೀವು ಜಾಯ್ನ್ ಆಗಬೇಕು, ನೀವು ಕಲಿಬೇಕು,
ನೀವು ಮಾಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಯಾಕಂದರೆ ತುಂಬಾ ರೀಸನಬಲ್ ಪ್ರೈಸು. ನಾನು ಕೆಲವರು ಹೇಳಿದ್ರು ತುಂಬ ಕಮ್ಮಿ ದುಡ್ಡಲ್ವಾ ಅಂತ, ಕಮ್ಮಿ ಆಯಿತು, ಆನ್ಲೈನು ಸೇಫಾ, ಚೆನ್ನಾಗಿ ಹೇಳ್ಕೊಡ್ತಾರ ಅಂತೆಲ್ಲ ಕೇಳ್ತಾರೋ. ನಾನು ತುಂಬ ಕಡೆ ವಿಚಾರಿಸ್ಬಿಟ್ಟಿದ್ದೀನಿ. ಹೆವಿ ಅಂದರೆ ಹೆವಿ, ಬರೀ ಆನ್ಲೈನ್ ಕ್ಲಾಸ್ಗೆ ನಿಮಗೆ 12,000 13,000 ಕೇಳ್ತಾರೆ. ಜಸ್ಟ್ 22 ಡೇಸೇ ಇರುತ್ತೆ, ಬೇಸಿಕ್ ಟು ಬ್ರೈಡಲ್ಲೇ ಇರುತ್ತೆ. ಅಪ್ಪ ಅಷ್ಟೊಂದ ಅಂತ ಅನಿಸ್ತು ನನಗೆ. ನಾನು ಅದಕ್ಕೆ ಬಿಟ್ಬಿಟ್ಟಿದ್ದೆ ಸ್ವಲ್ಪ ದಿವಸ. ಅದಾದಮೇಲೆ ಹೀಗೆ ನಾನು ಇನ್ಸ್ಟಾಗ್ರಾಮ್ನ ಅದ್ರ ಬಗ್ಗೆನೇ ಸರ್ಚ್ ಮಾಡ್ಬೇಕಾದ್ರೆ ಈ ಥರ ಒಂದು ಮೆಹಂದಿ ಇವ್ರದ್ದೇ ಪೇಜ್ಗಳು ಬರ್ತಾ ಇರುತ್ತಲ್ಲ ನಮಗೆ, ಒಂದು ಸತಿ ಸರ್ಚ್ ಮಾಡಿದ್ರೆ ಆವಾಗ ನಾನು ಇವ್ರದ್ರಲ್ಲಿ ನೋಡಿದ್ದು. ಸೊ ತುಂಬಾ ರೀಸನಬಲ್ ಪ್ರೈಸು ಅನಿಸ್ತು. ಆಮೇಲೆ ಇವ್ರದ್ದು ಇದೊಂದೇ ಅಲ್ಲ, ಇನ್ನೂ ಇದೆ, ಅಂದರೆ ಅಡ್ವಾನ್ಸ್ ಮೆಹಂದಿ ಅಂತ ಈ ಥರದ್ದು ಯಾವುದಾದ್ರು ಇದೆಯಂತೆ. ನೀವು ಬೇಕಾದ್ರೆ ಅದಕ್ಕೂ ಜಾಯಿನ್ ಆಗ್ಬೋದು ಅಂತಲೇ ಹೇಳಿದರು. ನಮಗೆ ಬೇಸಿಕ್ಕಾಗಿ ಸಾಕು, ಬೇಸಿಕ್ ಟು ಬ್ರೈಡಲ್ ಮೆಹಂದಿ ಹಾಕೋ ಥರ ಸಾಕು. ಅದನ್ನೇ ಪ್ರಾಕ್ಟೀಸ್ ಮಾಡೋಣ, ಜಾಸ್ತಿ ಪ್ರಾಕ್ಟೀಸ್ ಮಾಡಿದಷ್ಟು ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ನಮ್ಗೆ ಅಷ್ಟೇ ಅಲ್ವಾ, ಸಾಕಾಗುತ್ತೆ. ಯಾಕಂದರೆ ಇಲ್ಲಿ ಎಲ್ಲ ನಾವು ಹಾಕ್ತೀವಿ ಅಂದರೆ ಮೆಹಂದಿ ಅಂದರೆ ಅವರೇನು ಅಷ್ಟೊಂದು ದುಡ್ಡಾಗಲಿ ಇನ್ನೊಂದಾಗಲಿ ಎಲ್ಲ ಕೊಡೋದಕ್ಕೆ ಮುಂದೆ ಬರೋಲ್ಲ. ಓಕೆ, ಹಾಕಿಸ್ಕೊಳ್ಳೋರ್ಗೆ ಇಂಟ್ರೆಸ್ಟ್ ಇರುತ್ತೆ, ಅವರು ಸ್ವಲ್ಪ ಕಮ್ಮಿ ಬಜೆಟೆಲ್ಲ ನೋಡ್ತಾ ಇರ್ತಾರೆ. ಅದಕ್ಕಾದ್ರೂ ನಾವು ಕಲಿಬೇಕು. ಯಾಕಂದರೆ ನಾನು ಏನಂದರೆ ದುಡ್ಗೋಸ್ಕರನೂ ಅಂತ ಅಲ್ಲ, ಯಾಕಂದರೆ ಇವಾಗ ಪ್ರೊಫೆಷ್ನಲ್ ಮೇಕಪ್ ಕಲಿತಾ ಇದ್ದೀನಿ, ಬ್ಯೂಟಿಷಿಯನ್ ಇದೆ. ಅದ್ರ ಜೊತೆ ಕೆಲವ್ರು ಕೇಳ್ಬೋದು ಮೆಹಂದಿ ಹಾಕ್ತೀರಾ ಅಂತ ಕೇಳಿದಾಗ ನಮ್ಗೆ ಗೊತ್ತಿದ್ರೆ ನಾವು ಹಾಕ್ಬೋದಲ್ಲ, ಕಮ್ಮಿಗೆ ಹಾಕ್ಬೋದಲ್ಲ, 100 ರೂಪಾಯಿಗೋ 200 ರೂಪಾಯಿಗೋ ಒಂದು ಹ್ಯಾಂಡ್ 200 ರೂಪಾಯಿಗೆ ತೊಗೊಂಡು ಈ ಥರ ಮಕ್ಕಳಿಗೆ ಈ ಥರ ಹಾಕ್ಬೋದಲ್ಲ ಅನ್ನೋದೊಂದು ಮೈಂಡಿಗೆ ಬಂತು. ಓಕೆ, ಅದನ್ನು ಕಲ್ತ್ಬಿಡೋಣ ಅಂತ ಹೇಳ್ಬಿಟ್ಟು ಆನ್ಲೈನ್ ಕ್ಲಾಸಸ್ಸೇ ತೊಗೊಂಡೆ ಅಷ್ಟೇ. ಈಚೆ ಮಳೆ ಕೂಡ ಶುರುವಾಗಿದೆ. ಮಳೆ ಸ್ವಲ್ಪ ಜೋರಾಗಿ ಬರ್ತಾ ಇದೆ. ಕತ್ಲಲ್ವಾ, ಕಾಣಿಸಲ್ಲ ಅಷ್ಟೊಂದು ಮಳೆ ಬರ್ತಾ ಇರೋದು. ಬೆಳಗ್ಗೆನೂ ಇದೇ ಥರ ಇರುತ್ತೆ ವೆದರು, ಫುಲ್ಲು ಮಳೆ ಜಿಡಿ ಮಳೆ ಥರ. ಇವಾಗಲೂ ಬರ್ತಾ ಇದೆ. ಬರಲಿ, ಎಲ್ಲ ಜಮೀನಲ್ಲಿ ರಾಗಿ ಹಾಕಿರ್ತಾರೆ, ಜೋಳ ಹಾಕಿರ್ತಾರೆ. ಸೊ ಬಂದರೆ ಒಳ್ಳೆಯದು. ಟೈಮಲ್ಲಿ ಮಳೆ ಬಂದ್ರೇ ಬೆಳೆನೂ ಕೂಡ ಕೈಗೆ ಸಿಗೋದು. ಹಾಗಾಗಿ ಅಮ್ಮನೂ ರಾಗಿ ಹಾಕಿಸ್ತಾ ಇದ್ದಾರಂತೆ. ಜೋಳ ಸೊ ಜೋಳ ಕೂಡ ಬೆಂದಿದೆ. ಇವಾಗ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಬೇರೆ ಲೆವೆಲ್ಲು. ಪ್ರವೀಣವರು ಕೂಡ ರಾಗಿ ಮತ್ತು ಜೋಳ ಎಲ್ಲ ಹಾಕಿದ್ದಾರೆ. ಅಮ್ಮನೂ ರಾಗಿ ಹಾಕೋಕ್ಕೆ ಅವತ್ತು ನಾನು ಹೋದಾಗ ತೋರಿಸಿದ್ನಲ್ಲ, ಉಳಿಸಿದ್ರಲ್ಲ. ಸೊ ಇವಾಗ ಮಳೆ ಬಂದರೆ ತುಂಬ ಒಳ್ಳೆಯದೇ, ಎಲ್ಲ ರಾಗಿ ಹಾಕೋಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ. ಹಾಗಾಗಿ ಸೊ ಸೌಂಡ್ ಕೇಳಿಸ್ಕೊತಾ ಇರ್ಬೋದು, ಮಳೆ ಜೋರು ಆಗ್ತಾ ಇದೆ. ಸೊ ನನಗೆ ಈ ಥರ ಮಳೆ ಈ ಥರ ಏನಾದರೂ ಇದ್ದಾಗ ಬಿಸಿ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಇವತ್ತು ನಾನೇನು ಅಂದ್ಕೊಂಡೆ ಅಂದರೆ ಅಲ್ಲೇ ತಿನ್ಕೊಂಬರೋಣ ಅಂತ ಅಂದ್ಕೊಂಡಿದ್ದು. ಆದರೆ ನಂಗೆ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ, ಯಾಕಂದರೆ ಬಿಸಿಲಿತ್ತು. ಹಾಗಾಗಿ ನಾನು ಮನೆಗೆ ಬಂದು ನೋಡಿದ ತಕ್ಷಣ ಜೋಳ ತಂದಿಕ್ಕಿದ್ರು. ಸೊ ಒಳ್ಳೆ ಟೈಮಿಗೆ ಮಳೆ ಕೂಡ ಬರ್ತಾಯಿದೆ. ಸೊ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಹೇಳಿ, ಕಮೆಂಟ್ ಮಾಡಿ. ನಿಮಗೂ ಕೂಡ ಈ ಥರ ಮಳೆ ಟೈಮಲ್ಲಿ ಬಿಸಿ ಏನಾದ್ರು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇರುತ್ತೆ. ಮಳೆಯಲ್ಲಿ ಕಾಫಿ ಜೊತೆಗೆ ಬಜ್ಜಿನೋ ಇಲ್ಲ ಏನಾದರೂ ಈ ಥರದ್ದು ತಿನ್ನೋಕ್ಕೆ ಅಂತೂ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಕೆಲವರು ಸೀರಿಯಸ್ಸಾಗಿ ಡಯಟ್ ಮಾಡ್ತಾ ಇರ್ತಾರೆ, ಅದನ್ನು ತಿನ್ನಲ್ಲ ಇದನ್ನು ಅಂಥವ್ರಿಗೆ ಇದೆಲ್ಲ ಮಿಸ್ ಮಾಡ್ಕೊಡೋಕ್ಕಾಗುತ್ತೆ ಅನಿಸುತ್ತೆ ನನಗೇನೋ. ಸೊ ನನಗೆ ಡಯಟ್ ಅಂದರೆ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಇರಬೇಕು, ಹೆವಿಯಾಗೂ ಇರಬಾರ್ದು. ಸೊ ನಾವೇನಿಲ್ಲ, ನಾವು ಎಷ್ಟು ಬೇಕೋ ಅಷ್ಟಿದ್ದೀವಿ. ಸೊ ಡಯಟೆಲ್ಲ ಫುಲ್ಲು ನೀಟಾಗಿ ಫಾಲೋ ಮಾಡಬೇಕು ಅಂತಲೂ ಏನಿಲ್ಲ. ಯಾಕಂದರೆ ಕೆಲವ್ರಿಗೆ ಒಂದೊಂದು ಥರ ಅವರವರ ಬಾಡಿ ಅವ್ರವ್ರಿಗೆ ಹೆಂಗೆ ಅನ್ನೋದು ಗೊತ್ತಿರುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ಡಯಟ್ ಮಾಡ್ತಾರೆ, ಇಂಟ್ರೆಸ್ಟ್ ಇಲ್ದಿರೋರ್ಗೂ ಕೂಡ ಡಯಟ್ ಮಾಡಬೇಕು ಅಂತ ಇರುತ್ತೆ. ಆದರೆ ಏನು ಮಾಡೋಣ, ಎಲ್ಲನೂ ಒಂದೇ ಥರ ಇರಬೇಕಲ್ಲ. ಸೊ ನಾನು ಒಂದು ವ್ಲಾಗಲ್ಲಿ ಹೇಳ್ತಾನೆ, ಫ್ಯಾಮಿಲಿ ಫೈನಾನ್ಷಿಯಲ್ಲ ನೀಟಾಗಿರಬೇಕು. ಸೊ ನಾವು
ತಿನ್ನೋದು ಕೂಡ ಅದೇ ಥರನೇ ಇರಬೇಕು. ನಾವೇನು ಬೇರೆ ತಿಂತೀವ ಅದೇ ತಾನೇ ತಿನ್ನೋದು. ತರಕಾರಿ, ಹಣ್ಣು, ಮಾಮೂಲಿ ಅಡುಗೆಗಳಿಗೆಲ್ಲ ನಾವು ಬಳಸ್ತೀವಿ, ತರಕಾರಿ ಕಾಳುಗಳೆಲ್ಲನೂ ಅಷ್ಟೇ. ಸೊ ಮಾಡೋ ವಿಧಾನಗಳು ಬೇರೆ ಇರ್ಬೋದು ಅಷ್ಟೇ. ಹಸಿದು ಒಬ್ಬರು ತಿಂತಾರೆ, ಮಾಡಿ ಫುಲ್ಲು ಫ್ರೆಶ್ ಆಗಿ ಅಂದರೆ ಕುಕ್ ಮಾಡಿರೋದು ಒಬ್ಬರು ತಿಂತಾರೆ. ಈ ಥರ ಒಬ್ರೊಬ್ರದ್ದು ಒಂದೊಂದು ಥರ ಮೆಂಟಾಲಿಟಿ ಇರುತ್ತೆ. ಸೊ ಓಕೆ, ಇವಾಗ ಅಡುಗೆ ಇನ್ನೂ ಏನೂ ಮಾಡಿಲ್ಲ. ಸೊ ಫ್ರೆಶ್ ಆಗಿ ಇವಾಗ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಜೋಳ ಎಲ್ಲ ತಿಂದ್ಕೊಂಡು ಆಮೇಲೆ ಪ್ಲ್ಯಾನ್ ಮಾಡ್ತೀನಿ ಅಡುಗೆ ಏನು ಮಾಡೋದು ಅಂತ. ಇಬ್ಬರೇ ಅಲ್ವಾ, ಸೊ ಸಾಂಬಾರು ಮಾಡಿದ್ರೆ ಬೆಳಗ್ಗೆಗೆ ವೇಸ್ಟ್ ಆಗಿಬಿಡುತ್ತೆ. ನೋಡೋಣ ಏನಾದರೂ ಅದ ಹೇಗೆ ಹೆಂಗೋ ಜೋಳ ಬೇಯಿಸಿದ್ದೀನಿ, ನೋಡೋಣ ಫ್ರೈಡ್ ರೈಸ್ ಥರ ಮಾಡೋಕ್ಕಾದರೆ ಮಾಡಿಬಿಡ್ತೀನಿ. ನೋಡೋಣ, ಅದು ಟ್ರೈ ಮಾಡ್ತೀನಿ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಯಾವಾಗಲಾದರೂ ಒಂದೊಂದು ಸತಿ ಫ್ರೈಡ್ ರೈಸ್ ಅಂದರೆ ನನಗೆ ಅಷ್ಟೊಂದು ಅದೊಂಥರ ಹೆಂಗಿರುತ್ತೆ ಅಂದರೆ ಒಣಗು ಅನ್ನ ಥರ ಇರುತ್ತೆ. ಒಂದು ಸತಿ ಹೋಟ್ಲಲ್ಲಿ ಅದನ್ನು ತಿಂದ್ಬಿಟ್ಟು ಇಷ್ಟು ಅವರು ಕೊಟ್ಟಿದ್ದು ಒಂದು ಬೌಲಲ್ಲಿ ಇಷ್ಟು, ಸೊ ತಿಂದಿದ್ದಿದ್ರು. ಆದರೆ ಅರ್ಧ ಇಷ್ಟು ತಿನ್ನೋಷ್ಟೊತ್ತಿಗೆ ಫುಲ್ಲು ಹೊಟ್ಟೆನೇ ತುಂಬೋಯ್ತು ಅನ್ನೋ ಥರ ಅನಿಸ್ತೈತೆ. ಯಾಕಂದರೆ ಸೋಡಾ ಎಲ್ಲ ಮಿಕ್ಸ್ ಮಾಡಿರ್ತಾರಲ್ವ, ಸೊ ಹಾಗಾಗಿ ಇರ್ಬೋದೇನೋ. ಆವತ್ತಿಂದ ನಾನು ಮನೇಲಿ ಫ್ರೈಡ್ ರೈಸ್ ಮಾಡೋಕ್ಕೆ ಹೋಗಲ್ಲ, ಯಾಕೋ ಬೇಜಾರು. ಅಲ್ಲಿ ಇಷ್ಟೇ ಎಷ್ಟು ತಿನ್ನೋಕ್ಕೆ ಅಷ್ಟೊಂದೆಲ್ಲ ಆಗೋಯ್ತಲ್ಲ ಅನ್ನೋದೊಂದು ಬೇಜಾರಿಗೆ ನಾನು ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ನೋಡೋಣ ಇವಾಗ ಏನಾಗುತ್ತೋ ಅದನ್ನು ಮಾಡ್ತೀನಿ, ಹಾಗೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಸೂಪರಾಗಿದೆ. ಅಪ್ಪು ಬಲಂತ ಮಾಡ್ತಾಯಿದ್ದಂತೆ ಅಮ್ಮಂಗೆ, ಅಮ್ಮಮ್ಮ ಜೋಳ ಹಾಕು, ನೀನು ಹಾಕು ಅಂತ ಹೇಳ್ಬಿಟ್ಟು. ಅಂದರೆ ನಾವು ಹಾಕಿದ್ವಲ್ಲ, ಅದನ್ನು ನೋಡ್ಬಿಟ್ಟು ಅಲ್ಲಿ ಅವ್ರ ಅಮ್ಮಮ್ಮನ ಪೀಡಿಸಿ ಮೊನ್ನೆ ಬಂದಾಗ ಜೋಳದ ಇದನ್ನು ತೊಗೊಂಡೋಗಿದ್ರು. ನಾನು ಒಂದೆರಡು ಸಾಲ ಹಾಕ್ತೀನಿ ಕೊಡು, ಅವ್ನು ಕೇಳ್ತವನೆ ಅಂತ. ಸೊ ಮೊನ್ನೆ ಅವನ್ನೇ ಅಮ್ಮ ಹಾಕ್ಬೇಕಾದ್ರೆ ಹೋಗಿದ್ನಂತೆ. ಅವನು ಹೋಗಿ ಮಣ್ಣು ಮುಚ್ಚೋದು, ಸುಮ್ಮನೆ ಹಿಂಗೆ ಕೈಯಲ್ಲಿ ಹಿಂಗೆ ಅನ್ನೋದೆಲ್ಲ ಮಾಡ್ತಾಯಿದ್ನಂತೆ. ಅದಕ್ಕೆ ನನಗೂ ಫೋನ್ ಮಾಡಿ ಹೇಳ್ತಾಯಿದ್ದ, ಅಮ್ಮಮ್ಮ ಜೋಳ ಅಂದ್ಕೊಂಡು ಹೇಳ್ತಾಯಿದ್ದ. ಅಮ್ಮ ಹೇಳ್ತಾಯಿದ್ರು, ನೋಡಿ ಎಷ್ಟು ಹಿಂಸೆ ಕೊಡ್ತಾನೆ ಜೋಳ ಅಂತ ತಿನ್ನೋಂತಾರನೇ. ಅಂದರೆ ಅವನಿಗೆ ಬಿಡಿಸ್ಕೊಡ್ಬೇಕು ಸ್ವಲ್ಪ, ಅವಾಗ ತಿಂತಾನೆ, ತುಂಬ ಇಷ್ಟಪಟ್ಟು ತಿಂತಾನೆ ಜೋಳನ. ಹಾಗೆ ಬೇಬಿ ಕಾರ್ನ್ ಕೂಡ ಅಷ್ಟೇ, ಅದನ್ನು ತುಂಬ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಅಮ್ಮ ಹಾಕ್ಬಿಟ್ಟಿದ್ದೀನಿ ಅವನಿಗೋಸ್ಕರ 2 ಸಾಲು, ಇನ್ನು ಮಿಕ್ಕಿದ್ದಕ್ಕೆ ರಾಗಿ ಹಾಕಿದ್ದೀವಲ್ಲ ಬಿಡು ಅಂತಾಯಿದ್ರು. ಸೊಪ್ಪೆಲ್ಲ ಹಾಕಿದ್ರಲ್ಲ, ಹಾಗಾಗಿ ಸೊ ಇದು ತಿಂದ್ಬಿಟ್ಟು ಅಡುಗೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಬೇಕು. ಮಾಡೋಣ. ಮಳೆ ಬಂದಿದ್ದರಿಂದ ಕರೆಂಟ್ ಇರಲಿಲ್ಲ. ಹಾಗೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಆನ್ಲೈನ್ ಕ್ಲಾಸ್ಗೆ, ಮೆಹಂದಿ ಕ್ಲಾಸ್ಗೆ ಕೂತ್ಕೊಂಡೆ. ಕ್ಲಾಸಸ್ ನಡೀತಾ ಇದೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆನ್ಲೈನು ಸೇಫಾ ಅಂತೆಲ್ಲ ಕೇಳ್ತಾಯಿದ್ವಿ, ತುಂಬಾ ಚೆನ್ನಾಗಿ ಮಾಡ್ತಾರೆ. ನೀವು ಕೂಡ ಜಾಯ್ನ್ ಆಗಿದ್ರೆ ಜಾಯ್ನ್ ಆಗ್ಬೋದು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.